ಮಣ್ಣಿನ ಅಂದ್ರೆ ಕರುನಾಡಿನ ಕರ್ನಾಟಕದ ರಾಮಚಂದ್ರಾಪುರ ಮಠದ ಶ್ರೀ 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 ರಾಘವೇಶ್ವರ ಭಾರತಿಯವರು ನಮ್ಮ ಜೊತೆಯಲ್ಲಿದ್ದಾರೆ, ಸ್ವಾಮೀಜಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಮಾತನಾಡಿಸ್ತಾ ಅಯೋಧ್ಯೆಯ ಬಗ್ಗೆ, ಅಯೋಧ್ಯೆಯಲ್ಲಿ ಆಗ್ತಾ ಇರುವ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಅವರಿಂದ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸ್ವಾಮಿಗಳೇ ನಮಸ್ಕಾರ. ಹರಿರಾಮ. ಮೊದಲನೇದಾಗಿ ರಾಮನ ಊರಿನಲ್ಲಿದ್ದೀರಿ, ಬಹಳ ದೊಡ್ಡ ಪ್ರಯಾಣವನ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಿ. ಪ್ರಯಾಣ ಹೇಗಿತ್ತು, ಹಾಗೆ ರಾಮನೂರಿಗೆ ಬರಬೇಕು ಅನ್ನೋ ಪ್ರೇರೇಪಣೆ ಆಗಿದ್ದು ತಮಗೆ, ಅದ್ರ ಬಗ್ಗೆ? ರಾಮ ಎಷ್ಟು ಚೆನ್ನಾಗಿದ್ದಾನೋ ಪ್ರಯಾಣ ಕೂಡ ಅಷ್ಟೇ ಚೆನ್ನಾಗಿತ್ತು. ರಾಮ ಎಷ್ಟು ಚೆನ್ನಾಗಿದ್ದಾನೋ ರಾಮ ಮಂದಿರ ಕೂಡ ಅಷ್ಟೇ ಚೆನ್ನಾಗಿದೆ. ಅಷ್ಟೇ ಚೆನ್ನಾಗಿತ್ತು ಪ್ರಯಾಣ ಅಂದರೆ ತಪ್ಪೇನೂ ಇಲ್ಲ. ಆದರೆ ತುಂಬ ದೂರದ ದುಸ್ತರವಾದ ಪ್ರಯಾಣ ನನ್ನದು. ನಾವು ವಿಮಾನದಲ್ಲಿ ಬರಲಿಲ್ಲ, ನಾವು ರಸ್ತೆ ಮೂಲಕ ಬರಬೇಕಾಯ್ತು. ಯಾಕೆಂದರೆ ನಿತ್ಯ ರಾಮದೇವರನ್ನು ಪೂಜೆ ಮಾಡ್ತೀವಿ ನಾವು. ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂಥ ರಾಮದೇವರ ಪೂಜೆ ಪ್ರತಿನಿತ್ಯ 2 ಬಾರಿ ನಡೀಲೇಬೇಕು. ವಿಮಾನದ ಮೂಲಕ ಹೋದಾಗ ಕೆಲವರು ಅನನುಕೂಲತೆಗಳು ಆಗತ್ತೆ ಅಲ್ಲಿ, ಆ ರೀತಿ ತೊಗೊಂಡು ಹೋಗೋಕ್ಕಾಗಲ್ಲ. ಆ ಕಾರಣಕ್ಕೆ ನಾವು ಸುಮಾರು 2000 ಕಿಲೋಮೀಟರ್ಗಳ ಪ್ರಯಾಣವನ್ನು ಗೋಕರ್ಣದ ಅಶೋಕದಿಂದ ಇಲ್ಲಿವರೆಗೆ ರಸ್ತೆ ಮೂಲಕನೇ ಮಾಡಿದ್ವು. ಅಲ್ಲಿ ನಮ್ಮ ಮೂಲ ಮಠದ ಅವಶೇಷ ಇದೆ. ಪೋರ್ಚುಗೀಸರು ಬಂದು ನಾಶ ಮಾಡಿರ್ತಕ್ಕಂಥ, ಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ರಾಮಚಂದ್ರಾಪುರ ಮಠದ ಮೂಲ ಮಠದ ಅವಶೇಷ ಇದೆ. ಅದನ್ನು ಜೀರ್ಣೋದ್ಧಾರ ಮಾಡೋಕೆ ಹೊರಟಿದ್ದೀವಿ ನಾವು. ಅದನ್ನು ಅಲ್ಲಿಂದ ಶುರು ಮಾಡಿ ಇಲ್ಲಿಗೆ, ಇಲ್ಲಿಂದ ಪುನಃ ಅಲ್ಲಿಗೆ ಅಂತ ಒಂದು ಯಾತ್ರೆ. ಅದು ನಮ್ಮ ಸಂಸ್ಕೃತಿ. ಈ ರಾಮ ಮಂದಿರದ ಹಾಗೇನೆ ಅದು ಕೂಡ ಅಂತ ಒಂದು ಕಾಲದಲ್ಲಿ ನಾಶವಾಗಿ ಹೋಗಿರ್ತಕ್ಕಂಥದ್ದು ಶತಮಾನಗಳ ಹಿಂದೆ. ಅದನ್ನು ಅದರ ಪುನರುದ್ಧಾರ ಮಾಡಬೇಕಾಗಿದೆ. ಸಂಕ್ರಾಂತಿ ಹಿಂದೆ ಅದೊಂದು ಪ್ರಯತ್ನ ಪ್ರಾರಂಭ ಆಯಿತು ಅಲ್ಲಿ. ಸಂಕ್ರಾಂತಿ ಮುಂದೆ ಇಲ್ಲಿ ಈ ಕಾರ್ಯಕ್ರಮ. ಹಾಗಾಗಿ ಅವಶೇಷಗಳಿಂದ ಅಯೋಧ್ಯೆಗೆ, ಅಯೋಧ್ಯೆಯಿಂದ ಪುನಃ ಅವಶೇಷಕ್ಕೆ ಮತ್ತೊಂದು ಪುನರುತ್ಥಾನದ ನಾಂದಿಯಾಗುವಂಥ ಒಂದು ಯಾತ್ರೆ ಮಾಡಿ ನಾವು ಇಲ್ಲಿಗೆ ಬಂದವು. ಅದ್ಭುತ. ಈ ಪುನರ್ಜೀವನ, ಪುನಶ್ಚೇತನ ಕೊಡೋದು, ಅದರಲ್ಲೂ ಮಂದಿರಗಳಿಗೆ ಪುನರುಜ್ಜೀವನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಮ ಮಂದಿರದ ನಮ್ಮ ಹಿಂದೆನೇ ಇದೆ ರಾಮ ಮಂದಿರ ನೂತನವಾಗಿ ನಿರ್ಮಾಣವಾಗ್ತಿರೋದು. ಇಲ್ಲಿಂದಲೇ ಪ್ರಾರಂಭ ಮಾಡೋಣ ಆ ಮಾತುಕತೆಯನ್ನ. ಎಷ್ಟು ಮುಖ್ಯ ಇದೆ ಈಗಿನ ದಿನಮಾನಗಳಲ್ಲಿ ನಮ್ಮ ಮಂದಿರಗಳನ್ನ ಉಳಿಸ್ಕೊಳ್ಳೋದು, ಹಾಗೆ ಕೆಡವಿದಂತಹ ಮಂದಿರಗಳನ್ನ ಮತ್ತೆ ಕಟ್ಟೋದು ಎಷ್ಟು ಮುಖ್ಯ ಇದೆ ಅಂತ ಹೇಳಿ? ಉದಾಹರಣೆಗೆ ರಾಮ ಮಂದಿರದ ಬಗ್ಗೆನೇ ಹೇಳೋದಾದರೆ, ರಾಮ ಭಾರತದ ಆತ್ಮ, ಅಯೋಧ್ಯೆ ಭಾರತದ ಹೃದಯ. ಈ ಅಯೋಧ್ಯೆಯ ರಾಮ ಮಂದಿರದ ಪುನಃಪ್ರತಿಷ್ಠಾಪನೆ ಅಂದರೆ ಅದು ಭಾರತದ ಹೃದಯದ ಪುನಃಪ್ರತಿಷ್ಠಾಪನೆ, ಭಾರತದ ಆತ್ಮದ ಪುನಃಪ್ರತಿಷ್ಠಾಪನೆ. 500 ವರ್ಷದಿಂದ ಭಾರತಕ್ಕೆ ಹೃದಯಾಘಾತ ಆಗಿತ್ತು. ರಾಮ ಮಂದಿರದ ನಾಶ ಏನಾಯಿತು ಆ ಸಮಯದಲ್ಲಿ ಭಾರತಕ್ಕಾದ ಹೃದಯಾಘಾತ. ಅದು ಹೃದಯದ ಪ್ರತಿಷ್ಠಾಪನೆ ಈಗ ಆಗಿರ್ತಕ್ಕಂಥದ್ದು. ಈ ಮಾತು ಎಲ್ಲ ಮಂದಿರಗಳಿಗೂ ಅನ್ವಯ ಆಗುವಂಥದ್ದು. ಯಾಕೆಂದರೆ ನಮ್ಮ ಇಡೀ ಸಂಸ್ಕೃತಿಯಲ್ಲಿದೆ. ಯಾರೋ ಕೊಟ್ಟಿದವರು ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ, ಎಷ್ಟಾರು ಭಾವನೆಗಳು ಸೇರಿರ್ತವೆ, ಎಷ್ಟು ದೊಡ್ಡ ತಪಸ್ಸು ಸೇರಿರ್ತದೆ ಅಲ್ಲಿ. ಅದನ್ನು ಹಾಗೆ ಕೆಡವು ಬಿಡೋದು ಅಂದ್ರೆ ಏನು ಅರ್ಥ ಅದಕ್ಕೆ ಅಂತ? ಕೆಡವು ಬೇಕಿದ್ರೆ ಯಾವ ಮನಸ್ಥಿತಿಯಿಂದ ಕೆಡವಿರ್ತಾರೆ ಅದನ್ನು. ಈ ಸಂಸ್ಕೃತಿಯನ್ನು ಧ್ವಂಸ ಮಾಡಬೇಕು, ಈ ಸಂಸ್ಕೃತಿನ ಇಲ್ಲ ಅಂತ ಮಾಡಬೇಕು ಅನ್ನೋ ಭಾವದಲ್ಲಿ ಕೆಡವಿರ್ತಾರೆ. ಅದಕ್ಕೊಂದು ಉತ್ತರ ಕೊಡಲೇಬೇಕಾದಂಥ ಅಗತ್ಯ ಇದೆ ಅಂತ ಅನ್ಸುತ್ತೆ ನನಗೆ. ಪುನಃ ಪ್ರತಿಷ್ಠಾಪನೆ, ಕೆಡವಿದ ಮಂದಿರಗಳು ಜೀರ್ಣೋದ್ಧಾರ ಅಂತಂದರೆ ಆ ಹಿರಿಯರಿಗೆ ಕೊಟ್ಟ ಗೌರವ, ಅವ್ರ ತ್ಯಾಗಕ್ಕೆ ಕೊಟ್ಟಿರ್ತಕ್ಕಂಥ ಗೌರವ, ನಾವೇ ಕೊಟ್ಕೊಳ್ತಕ್ಕಂಥ ಗೌರವ. ನಾವು ಪಕ್ಕದ ಮನೆಗೆ ಹೋಗಿ ಏನೂ ಮಾಡೋದು ಬೇಡ. ನಮ್ಮ ಮನೆ ದೇವ್ರ ಕೋಣೆಯನ್ನು ಯಾರು ಕೆಡವಿದ್ರೆ ಬಂದು ನಾವು ಮತ್ತೆ ಕಟ್ಕೋಬೇಕಲ್ವ ಅದನ್ನು. ಹಾಗಾಗಿ ರಾಷ್ಟ್ರಾದ್ಯಂತ ಇರ್ತಕ್ಕಂಥ ಎಲ್ಲ ಈ ರೀತಿಯ ಭಗ್ನ ಮಂದಿರಗಳ ಜೀರ್ಣೋದ್ಧಾರ ಆಗಬೇಕು. ಈ ಅಯೋಧ್ಯೆಯ ರಾಮ ಮಂದಿರದ ಪುನಃ ಪ್ರತಿಷ್ಠಾಪನೆ, ಪುನರುದ್ಧಾರ ಅದಕ್ಕೆಲ್ಲ ಪ್ರೇರಣೆ ಆಗಬೇಕು ಎನ್ನುವ ಭಾವ ನಮ್ಮದು. ಈ ಒಂದು ಮಂದಿರ ಲಕ್ಷ ಮಂದಿರಗಳಿಗೆ ಪ್ರೇರಣೆ ಕೊಡ್ತಾ ಇದೆ, ಲಕ್ಷ ಮಂದಿರಗಳನ್ನು ಜಾಗೃತ ಮಾಡ್ತಾ ಇದೆ. ಒಬ್ಬ ರಾಮನ ಸ್ಮರಣೆ ಇಡೀ ದೇಶವನ್ನು ಎದ್ದು ನಿಲ್ಲಿಸ್ತಾ ಇದೆ. ತುಂಬ ಅಪೂರ್ವ ಕ್ಷಣಗಳು ಅಂತ ಅನಿಸ್ತಾ ಇದೆ ನಮಗೆ. ನಿಜ. ನಮ್ಮ ಸನಾತನ ಧರ್ಮ, ನಾನು ಹಿಂದೊಂದು ಕಾರ್ಯಕ್ರಮದಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡಿದ್ದೆ. ಸನಾತನ ಧರ್ಮದ ಅನುಯಾಯಿಗಳು ನಾವು ಹೇಗೆ ಅಂದ್ರೆ, ಮಂದಿರ ಕೆಡವಿದ್ರೆ ನಮ್ಮ ಮನೆಗಳಲ್ಲಿ ಮಂದಿರ ಮಾಡ್ಕೊಂಡು ಅಲ್ಲಿ ದೇವರನ್ನ ಪೂಜಿಸ್ತೀವಿ. ಅದಕ್ಕೂ ಏನಾದ್ರೂ ಘಾಸಿ ಆದ್ರೆ ಮನಸ್ಸಿನಲ್ಲಿ ಮಂಟಪವನ್ನ ಸ್ಥಾಪನೆ ಮಾಡ್ಕೊಂಡು ಅಲ್ಲಿ ದೇವರ ಆರಾಧನೆ ಮಾಡ್ತೀವಿ. ಆದ್ರೂ ಕೂಡ ನಮ್ಮ ಧರ್ಮದ ಮೇಲೆ, ಧಾರ್ಮಿಕ ಆಚರಣೆಗಳ ಮೇಲೆ ನಿರಂತರವಾಗಿ ಬೇರೆ ಬೇರೆ ಸ್ವರೂಪದಲ್ಲಿ ದಾಳಿಗಳಾಗ್ತಾ ಬಂತು. ಈಗಲೂ ಕೂಡ ಬೇರೆ ರೀತಿಯಲ್ಲಿ ದಾಳಿಗಳಾಗ್ತಾ ಇದೆ. ಅಂದ್ರೆ ಈ ಮಂದಿರವನ್ನು ಕೂಡ ಟೀಕಿಸೋರು, ಈ ಮಂದಿರಕ್ಕೂ ಕೂಡ ರಾಜಕೀಯವನ್ನ ಬೆರೆಸೋರು. ಇಂತಹ ಸಂದರ್ಭದಲ್ಲಿ ಈ ರೀತಿಯ ದಾಳಿಗಳಿಂದ ದೂರ ಉಳಿಯೋದು ಎಷ್ಟು ಮುಖ್ಯ ಇದೆ? ತುಂಬ ಮುಖ್ಯ. ಯಾಕೆಂದರೆ ಈಗ ನಾವು ಆ ದಾಳಿಗಳಿಗೆ ಎಡೆ ಕೊಟ್ಟರೆ, ದಾಳಿಗಳಿಂದ ಆದ ಆಘಾತವನ್ನು ನಾವು ಸರಿಪಡಿಸ್ಕೊಳ್ಳದೇ ಇದ್ದರೆ, ಜೀರ್ಣೋದ್ಧಾರಗಳನ್ನು ಪುನರುದ್ಧಾರಗಳನ್ನು ಮಾಡದೇ ಇದ್ದರೆ ನಾವಾಗಿ ಉಳಿಯೋಲ್ಲ. ಭಾರತವಾಗಿ ಉಳಿಯೋಲ್ಲ. ಭಾರತವಾಗಿರ್ಬೇಕೋ ಬೇಡವೋ, ನಾವಾಗಿರ್ಬೇಕೋ ಬೇಡವೋ, ನಮ್ಮತನ ಉಳಿಬೇಕೋ ಬೇಡವೋ ಅನ್ನೋದೇ ಮುಖ್ಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಅಂತ.
ಅದಾಗಬೇಕು ಅಂದರೆ ನಾವಿದನ್ನು ಉಳಿಸ್ಕೊಳ್ಬೇಕು. ಮಂದಿರಗಳು ಪ್ರತೀಕಗಳು, ಅವುಗಳನ್ನು ಉಳಿಸ್ಕೋಬೇಕು. ಆಚರಣೆಗಳು ತುಂಬ ಮುಖ್ಯ ಅಂತ. ಆಚರಣೆಗಳು ಅಥವಾ ನಮ್ಮ ಭಾವನೆಗಳು, ನೀವು ತುಂಬ ಒಳ್ಳೆಯ ಮಾತನ್ನು ಹೇಳಿದ್ರಿ. ಎಲ್ಲೂ ಇಲ್ಲ ಅಂದರೆ ನಮ್ಮ ಮನಸ್ಸಲ್ಲೇ ನಾವು ಮಾಡ್ಕೋತಾ ಇದ್ವು ಪೂಜೆಗಳನ್ನು ಅಂತ. ಮನಸ್ಸಿನ ಮೇಲೆ ತುಂಬ ದೊಡ್ಡ ದಾಳಿ ಆಗ್ತಾ ಇರುವಂಥದ್ದು ಇವತ್ತು. ಮಂದಿರಗಳ ಮೇಲೆ ಒಂದು ಕಾಲದಲ್ಲಾಯಿತು, ಆದರೆ ಮನಸ್ಸುಗಳ ಮೇಲೆ ಬಹಳ ದೊಡ್ಡ ರೀತಿಯಿಂದ ದಾಳಿಗಳಾಗ್ತಾ ಇರ್ತಕ್ಕಂಥದ್ದು. ನಾವು ರಿಪಬ್ಲಿಕ್ ಕನ್ನಡನ ಅಭಿನಂದನೆ ಮಾಡ್ತೀವಿ. ಯಾಕೆಂದರೆ ನೀವು ಕಳೆದ ಕೆಲವಾರು ದಿನಗಳಿಂದ ಅಹೋರಾತ್ರ ಅಯೋಧ್ಯೆಯನ್ನು ನೀವು ಕವರ್ ಮಾಡ್ತಾ ಇದ್ದೀರಿ. ದೊಡ್ಡ ಸಂದೇಶ ಹೋಗ್ತಾ ಇದೆ. ಮಾಧ್ಯಮ ಶುಭಕ್ಕೆ ಮಾಧ್ಯಮ ಆಗಬೇಕು. ಮಾಧ್ಯಮ ಯಾವುದಕ್ಕೂ ಕೂಡ ಒಂದು ಮಾಧ್ಯಮ ಆಗ್ಬೋದು, ಮೀಡಿಯಮ್ ಆಗ್ಬೋದು, ಯಾವುದಕ್ಕೂ ಬೇಕಾದರೂ. ಆದರೆ ಇಂತಹದಕ್ಕೆ ದೇಶ ಮಾಧ್ಯಮ ಆದಾಗ ಮನಸ್ಸುಗಳನ್ನು ಕಟ್ಟೋ ಕೆಲಸ ಆಗುತ್ತೆ ಅಂತ. ಈ ರಾಮ ಮಂದಿರವನ್ನು ಅನೇಕ ಇಲ್ಲಿ ಕಾರ್ಯಕರ್ತರು, ಕುಶಲಕರ್ಮಿಗಳು ಸೇರಿ ಅಯೋಧ್ಯೆಯಲ್ಲಿ ಕಟ್ತಾ ಇದ್ದಾರೆ. ನೀವು ಕನ್ನಡಿಗರ ಮನಸ್ಸುಗಳಲ್ಲಿ ರಾಮ ಮಂದಿರ ಕಟ್ತಾ ಇದ್ದೀರಿ. ತುಂಬ ಮುಖ್ಯವಾದ ಕಾರ್ಯ. ಅಭಿನಂದನೆ ನಮ್ಮ ಈ ವಾಹಿನಿಗೆ. ಧನ್ಯವಾದ. ಜೊತೆಗೆ ಮನಸ್ಸುಗಳಲ್ಲಿ ಇಲ್ಲಿ ಮಂದಿರ ಆಗ್ತಾ ಇದೆ. ಮಂದಿರದ ದೊಡ್ಡ ಭವನದ ಒಳಗಡೆ ರಾಮಲಲ್ಲನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಬಟ್ ಮನಸ್ಸುಗಳಲ್ಲೂ ಕೂಡ ನಾವು ರಾಮನನ್ನ ಸ್ಥಾಪಿಸ್ಕೊಳ್ಳೋದು, ಆತನ ಆದರ್ಶವನ್ನ ಪಾಲನೆ ಮಾಡೋದು ಹೇಗೆ ಅಂತ ಹೇಳಿ. ಅದು ನಮ್ಗನ್ಸೋದು ರಾಮಾಯಣದ ಮೂಲಕವಾಗಿ ಅಂತ. ರಾಮಾಯಣವನ್ನು ಯಾಕೆ ಓದಬೇಕು ಅನ್ಬೇಕಾದ್ರೆ ನಮ್ಮ ಪೂರ್ವಜರು ಕೊಟ್ಟ ಕಾರಣ, ಎರಡು ಭಾವ ನಮ್ಮೊಳಗೆ ಬರಬೇಕು ಅಂತ. ಒಂದು, ರಾಮನಂತೆ, ಲಕ್ಷ್ಮಣನಂತೆ, ಸೀತೆಯಂತೆ, ಹನುಮಂತನಂತೆ ನಾವು ಇರಬೇಕು ಅನ್ನೋ ಭಾವ. ಇನ್ನೊಂದು, ರಾವಣನಂತೆ ಇರಬಾರ್ದು, ಅಥವಾ ಶೂರ್ಪಣಖಿ ಅಂತ ಇರಬಾರ್ದು, ಕೈಕೇಯಿ ಅಂತ ಇರಬಾರ್ದು. ಈ ಭಾವ ತುಂಬ ಮುಖ್ಯ ಅಂತ. ಈಗ 1000 ಕಾನೂನು ಕೋರ್ಟ್ಗಳು ಮಾಡಿದ ಕೆಲಸವನ್ನು ಈ ಭಾವ ಮಾಡುತ್ತೆ ಅಂತ. ಹಾಗಾಗಿ ರಾಮ ಮಂದಿರದ ಪ್ರತಿಷ್ಠಾಪನೆ ಎಷ್ಟು ಮುಖ್ಯವೋ ರಾಮಾಯಣದ ಪ್ರಸಾರ ಅಷ್ಟೇ ಮುಖ್ಯ. ಇದು ಶಿಕ್ಷಣ ಕಾವ್ಯ. ರಾಮಾಯಣ ಎನ್ನುವಂಥದ್ದು ಲಾಭಕೋಶರಿಗೆ ವಾಲ್ಮೀಕಿಗಳು ಶಿಕ್ಷಣ ಕೊಡ್ಲಿಕ್ಕೆ ಬಳಸಿರ್ತಕ್ಕಂಥ ಕಾವ್ಯ ಅಂತ. ಹಾಗಾಗಿ ಇದರ ಮೂಲಕ ನಾವು ಅಂಥ ಭಾವಗಳನ್ನು, ಮನಸ್ಸುಗಳನ್ನು ಕಟ್ಟೋಕೆ ಸಾಧ್ಯ ಇದೆ. ನಿಜ. ಮತ್ತೊಂದು ಮಾತೇನಂತಂದ್ರೆ, ಹಿಂದೂ ಧರ್ಮ, ಸನಾತನ ಧರ್ಮ ರಾಜಕೀಯ ಬೆರೆತು, ಅಂದ್ರೆ ರಾಜಕೀಯ ವಿಚಾರವಾಗಿ ಚುನಾವಣೆಯ ವಸ್ತುವಾಗ್ಬಿಟ್ಟಿದೆ. ಅಂದ್ರೆ ಮನಸ್ಸಿಗೆ ಬಂದಂತೆ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಸನಾತನ ಧರ್ಮವನ್ನ, ಅದರ ಅನುಯಾಯಿಗಳನ್ನ ಹೀಯಾಳಿಸಬಹುದು, ಅವರ ವಿರುದ್ಧವಾಗಿ ಅಪಶಬ್ದಗಳನ್ನ ಬಳಸಬಹುದು. ಅದಷ್ಟು ಸರಳವಾಗ್ಬಿಟ್ಟಿದೆಯೇ ಅಂತ ಹೇಳಿ. ನಮ್ಮ ದೃಷ್ಟಿಯಿಂದ ರಾಮನ ಭೌಮ ವ್ಯಕ್ತಿತ್ವದ ಮುಂದೆ, ರಾಮ ಮಂದಿರ ಪ್ರತಿಷ್ಠಾಪನೆಯ ಈ ಬಹಳ ದೊಡ್ಡ ಕಾರ್ಯದ ಮುಂದೆ ರಾಜಕೀಯ ತುಂಬ ಚಿಕ್ಕದು, ಚಿಲ್ಲರೆ ಅಂತ ಅನ್ಬೋದು ಅದನ್ನು ಅಂತ. ಕಾಲು ಉಗುರಿಗೆ ಕೂಡ ಬದಿಯಾರಂಥದ್ದು. ಹಾಗಾಗಿ ಅಷ್ಟು ದೊಡ್ಡದನ್ನು, ಅಷ್ಟು ಹತ್ರದನ್ನು ಇದರ ಮೂಲಕ ನಾವು ಅಪಮೌಲ್ಯ ಮಾಡೋ ಥರ ಆಗಬಾರ್ದು ಅಂತ ನಾವು ಅಪೇಕ್ಷೆ ಪಡೋಂಥದ್ದು. ನಾವು ಯಾವ್ದಾದ್ರು ಒಂದು ಜಾಗ ಆದರೂ ಬೇಡವ, ರಾಜಕೀಯ ಬಿಟ್ಟು ಇರ್ತಕ್ಕಂಥ ಒಂದು ಸ್ಥಾನ ಆದರೂ ಬೇಡವಾ? ಎಲ್ಲ ಕಡೆ ಈ ಕೆಸರನ್ನ ಎರಚ್ಕೊಳ್ಳೋದಕ್ಕೆ, ಬೆರೆಸ್ಕೊಳ್ಳೋದಕ್ಕೆ ಅರ್ಥ ಇಲ್ಲ ಅಂತ. ಹಾಗಾಗಿ ನಮ್ಮ ಕರೆ ರಾಮ ಮಂದಿರದ ಆ ಧ್ವಜದ ಅಡಿಯಲ್ಲಿ, ಆ ಛತ್ರ ಛಾಯೆ ಅಡಿಯಲ್ಲಿ ಇಡೀ ಭಾರತ ಎಲ್ಲ ವರ್ಗಭೇದ, ಪಕ್ಷಭೇದ, ಮತಭೇದಗಳನ್ನು ಮರೆತು ಒಂದಾಗಬೇಕು ಅಂತ. ನಿಜ. ಈ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಬಹುತೇಕ ಹಿಂದೂ ಧರ್ಮದ ಅಡಿಯಲ್ಲಿ ಬರುವ ಎಲ್ಲಾ ಪಂಥದ ಸಾಧು ಸಂತರನ್ನ, ಮಹರ್ಷಿಗಳನ್ನ, ಪೀಠಾಧಿಪತಿಗಳನ್ನ ಆಹ್ವಾನಿಸಲಾಗಿದೆ. ಕೆಲವರು ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಆದ್ರೂ ಕೂಡ ಇದು ಎಲ್ಲ ಹಿಂದೂಗಳಿಗೆ ಸಲ್ಲೋದಲ್ಲ. ಹಿಂದೂಗಳಲ್ಲಿ ಒಡಕನ್ನ ಮೂಡಿಸಲಾಗ್ತಾ ಇದೆ. ಶೈವರು, ಶಾಕ್ತರು, ಈ ರೀತಿಯಾಗಿ ಒಂದು ರೀತಿಯಲ್ಲಿ ಭೇದ ಭಾವ ಮಾಡಲಾಗ್ತಾ ಇದೆ. ಈ ರೀತಿಯ ಮಾತುಗಳು ಕೂಡ ನಮ್ಮ ನೆಲದಲ್ಲೇ, ಕರ್ನಾಟಕದ ನೆಲದಲ್ಲೇ ಕೇಳೋಕ್ ಸಿಕ್ತು. ರಾಮ ಭಾರತಕ್ಕೆಲ್ಲ ಚಕ್ರವರ್ತಿ ಆಗಿದ್ದ, ಭೂಮಂಡಲಕ್ಕೆಲ್ಲ ಚಕ್ರವರ್ತಿ ಆಗಿದ್ದ. ಅವನು ಯಾರೋ ಶೈವರಿಗೆ ಚಕ್ರವರ್ತಿ, ವೈಷ್ಣವರಿಗೆ ಚಕ್ರವರ್ತಿ ಅನ್ನೋ ಇರಲಿಲ್ಲ ರಾಮ. ರಾಮನ ಬದುಕನ್ನೇ ನೋಡಿದರೆ ಒಬ್ಬರು ವಸಿಷ್ಠರು, ಒಬ್ಬ ಜನಕ, ಒಬ್ಬ ಗುಹ, ಅವನು ಅಂತ್ಯಜ, ಅವನು ಒಂದು ಪಕ್ಷಿ ಜಟಾಯು, ಒಂದು ರಾಕ್ಷಸ ವಿಭೀಷಣ. ಅವನು ಮುಟ್ಟಿದ ಜಾಗಗಳನ್ನು ನೋಡಿದರೆ ಯಾವ ವರ್ಗ ಬಿಟ್ಟಿದ್ದಾನೆ ರಾಮ? ಎಲ್ಲ ವರ್ಗಗಳಲ್ಲಿ ರಾಮಾಯಣದ ಪಾತ್ರಗಳನ್ನು ಗಮನಿಸ್ಬೇಕು. ಬೇರೆ ಏನು ಬೇಡ, ರಾಮಾಯಣದ ಪಾತ್ರಗಳನ್ನು ತೆಗೆದುಕೊಂಡ್ರೆ ಯಾವ ವರ್ಗಕ್ಕೆ ಪ್ರಾತಿನಿಧ್ಯ ಇಲ್ಲ. ಮನುಷ್ಯತ್ವದ ವ್ಯಾಪ್ತಿ ಯಾಕೆ? ವಾನರ, ಹನುಮಂತ ಅಥವಾ ಸುಗ್ರೀವ, ಎಲ್ಲ ಜನಜಾತಿಗಳು, ವರ್ಗಗಳು ಅಲ್ಲಿ ರಾಮನ ಆಸ್ಥಾನದಲ್ಲಿ ಪ್ರಾತಿನಿಧ್ಯವನ್ನು ಪಡ್ಕೊಂಡಿದ್ರು ಅನ್ನೋದಕ್ಕೆ ರಾಮಾಯಣವೇ ನಿದರ್ಶನ ಅಂತ. ಹಾಗಾಗಿ ಆ ಪ್ರಶ್ನೆ ಇಲ್ಲ. ರಾಮನೇ ರಾಮೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾನೆ. ಸ್ವತಃ ಈಗ ರಾಮೇಶ್ವರ ಶಬ್ದವೇ ತುಂಬ ಅದ್ಭುತವಾಗಿರುವಂಥದ್ದು. ಸಂಸ್ಕೃತದಲ್ಲಿ ರಾಮೇಶ್ವರ ಶಬ್ದ ಇದೆಯಲ್ಲ, ಆ ಶಬ್ದದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಮಾಡಿದ್ರೆ ಬೇರೆ ಬೇರೆ ಅರ್ಥ ಬರುತ್ತೆ. ಅದಕ್ಕೆ ರಾಮಸ್ಯ ಈಶ್ವರ ಅಂದರೆ ರಾಮನ ಒಡೆಯ, ಶಿವನಿಗೆ ಪ್ರಾಧಾನ್ಯ. ಬಹುರಿಹಿ ಮಾಡಿದರೆ ರಾಮ ಈಶ್ವರ ಯಸ್ಯ ಸಹ, ರಾಮನೇ ಯಾರ ಒಡೆಯನೋ, ರಾಮನಿಗೆ ಪ್ರಾಧಾನ್ಯ ಬಂತು. ದ್ವಂದ್ವ ಸಮಾಸ ಮಾಡಿದರೆ ರಾಮಶ್ಚಾಸೋ ಈಶ್ವರಶ್ಚ, ಸಮ ಪ್ರಾಧಾನ್ಯ ಬಂತು, ರಾಮನು ಮತ್ತು ಈಶ್ವರನು ಅಂತ. ಅದೇ ನೀವು ಇನ್ನು ಮುಂದುವರೆದು ನೀವು
ಬೇರೆ ಇನ್ನೊಂದು ಸಮಾಸವನ್ನು ಮಾಡಿದರೆ ರಾಮಶ್ಚಾಸು ಈಶ್ವರಶ್ಚ ಅಂತ ಕರ್ಮಧಾರ್ಯ ಮಾಡಿದರೆ ರಾಮನೇ ಶಿವ ಅಂತ, ಶಿವನೇ ರಾಮ ಅಂತ ಒಂದೇ ಆಗ್ಬಿಡ್ತಾರೆ ಇಬ್ಬರು ಕೂಡ ಅಂತ. ಇದು ನಮ್ಮ ಭಾರತ ಅಂತ. ಹಾಗಾಗಿ ರಾಮನಿಗೂ ಇಲ್ಲ, ಈಶ್ವರನಿಗೂ ಇಲ್ಲ. ಈಶ್ವರ ಕಾಶಿದ ಮರಣ ಹೊಂದವರಿಗೆ ಬಲಗಿ ಬೀದಿ ರಾಮತಾರಕ ಮಂತ್ರದ ಉಪದೇಶ ಕೊಡ್ತಾನೆ. ಈಶ್ವರ ತನ್ನ ಪತ್ನಿಗೆ ಪಾರ್ವತಿಗೆ ರಾಮತಾರಕ ಮಂತ್ರದ ಉಪದೇಶ ಕೊಡ್ತಾನೆ. ನಿನ್ನೆ ಒಬ್ಬರು ಭಕ್ತರು ಸಿಕ್ಕಿದ್ರು ಬರೋ ದಾರಿಯಲ್ಲಿ. ರೇವಾದಲ್ಲಿ ಒಂದು ಭಕ್ತರ ಮನೇಲಿ ನಾವು ಅನುಷ್ಠಾನಕ್ಕೋಸ್ಕರ ಇಳ್ಕೊಂಡಿದ್ವು. ಭಾಳ ವಯಸ್ಸಾದರು ಒಬ್ಬರು. ಅವ್ರು ನನ್ನ ಕಥೆ ಹೇಳ್ತಾ ಇದ್ರು. ಅವರು ಈಶ್ವರನ ಭಕ್ತರಾಗಿದ್ದರು, ಮೊದಲು ಶಿವನ ಭಕ್ತರಾಗಿದ್ದರು ಮೊದಲು ಅವರು ಒಂದು ಗುರು ದೀಕ್ಷೆ ಪಡ್ಕೋಬೇಕು ಅಂತ ಅವ್ರು ಊರಿಗೆ ಹೋಗ್ತಾರೆ. ಅವರು ಅಲ್ಲಿ ಶಿವನ ದೇವಸ್ಥಾನ ಇರುತ್ತೆ, ಅಲ್ಲಿ ರಾತ್ರಿ ಕಳೀತಾರೆ. ಅವರು ಶಿವನಲ್ಲಿ ರಾತ್ರಿ ಪ್ರಾರ್ಥನೆ ಮಾಡ್ತಾರೆ. ಅವರು ನಾನು ಯಾವ ಮಂತ್ರ ತೊಗೋಬೇಕು, ನಾಳೆ ನಾನು ಯಾರು ಉಪಾಸನೆ ಮಾಡಬೇಕು, ನೀನೇ ಮಾರ್ಗದರ್ಶನ ಮಾಡಬೇಕು ಅಂತ. ಅವ್ರಿಗೆ ರಾತ್ರಿ ಸ್ವಪ್ನದಲ್ಲಿ ಶಿವ ಬಂದು ರಾಮ್ ಅಂತ ಹೇಳ್ತಾನೆ. ಅವ್ರ ಮಧ್ಯೆ ಇಂಥ ಬಾಂಧವ್ಯ ಇದೆ, ನಾವು ಸುಮ್ಮನೆ ಕಚ್ಚಾಡೋದು ಅಂತ. ಶಿವ ಮತ್ತು ವಿಷ್ಣು ಒಂದೇನೆ, ಆದರೆ ಶಿವಭಕ್ತರು ವಿಷ್ಣು ಭಕ್ತರು ಯಾಕಪ್ಪ ಸುಮ್ಮನೆ ಕಲಹ ಅಂತ. ಸರಿ ಇಲ್ಲ, ಇದು ಒಂದಾಗಬೇಕಾಗಿದೆ. ನಿಜ. ಶಂಕರಾಚಾರ್ಯ ಪೀಠದಲ್ಲಿಂದನೇ ವಿರೋಧ ಬಂದಿದೆ. ಹೀಗಾಗಿ ಮಂದಿರ ನಿರ್ಮಾಣ ಕಾರ್ಯ, ಅದಾದ್ಮೇಲೆ ಆಗ್ತಿರೋ ಪ್ರಾಣ ಪ್ರತಿಷ್ಠಾಪನೆ, ಇದೆಲ್ಲವೂ ಕೂಡ ನಿಯಮಕ್ಕೆ ಅನುಷ್ಠಾನಗಳಿಗೆ ವಿರುದ್ಧವಾಗಿ ಆಗ್ತಿದೆ ಅನ್ನೋ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ? ಈ ಸಣ್ಣ ಸಣ್ಣ ವಿಷಯಗಳು ಸಣ್ಣ ಸಣ್ಣ ಕಾರಣಗಳಿಗೂ ಬಂದಿರ್ತವೆ. ಅವೆಲ್ಲವೂ ಕೂಡ ದೊಡ್ಡಗೋಸ್ಕರ ಬಂದಿರೋದಿಲ್ಲ ಅಂತ. ದೊಡ್ಡ ಕಾರ್ಯ ಇದು ಆಗ್ತಾ ಇದೆ, ಇದು ಆಗಬೇಕು ಅಂತ. ಮತ್ತು ಸೂಚ್ಯವಾಗಿ ಹೇಳೋದಾದರೆ, ಶಾಸ್ತ್ರಗಳೆಲ್ಲ ಇರೋದು ರಾಮನನ್ನು ಸೇರೋಕ್ಕೋಸ್ಕರವಾಗಿ. ಯಾವ ಶಾಸ್ತ್ರವೂ ಅದಕ್ಕೆ ಅಡ್ಡ ಬರಬಾರದು ಅಂತ. ರಾಮನ ಸೇರೋಕ್ಕೆ, ರಾಮನ ಕೆಲಸ ಮಾಡೋದಕ್ಕೆ ಯಾವ ಶಾಸ್ತ್ರವೂ ಕೂಡ ಅಡ್ಡ ಬರಬಾರ್ದು ಎಂಬ ಭಾವ ನಮ್ಮದು. ದೊಡ್ಡ ಕೆಲಸ ಆಗ್ತಾ ಇದೆ, ಆಗಬೇಕಿದೆ. ನಿಜ ನಿಜ. ಇನ್ನು ಇಡೀ ಭಾರತವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ, ಅಥವಾ ಇನ್ನೂ ದೊಡ್ಡದಾಗಿ ಹೇಳೋದಾದ್ರೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಏಕೀಕೃತಗೊಳಿಸೋಕೆ ಈ ರಾಮ ಮಂದಿರ ಸಾಕ್ಷಿ ಆಗ್ತಾ ಇದೆ, ಕಾರಣವಾಗ್ತಿದೆ. ನಾವು ಕಳೆದ 3-4 ದಿನಗಳಿಂದ ಅಯೋಧ್ಯೆಯ ಮೂಲೆ ಮೂಲೆಯಲ್ಲಿ ಓಡಾಡ್ತಾ ಕೆನಡಾದಿಂದ ಬಂದಿರೋರಿದ್ದಾರೆ, ಹಾಗೆ ಕ್ಯಾಲಿಫೋರ್ನಿಯಾದಿಂದ ಬಂದಿರೋರಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಕೇವಲ ಈ ರಾಮನನ್ನ ಕಣ್ತುಂಬಿಕೊಳ್ಬೇಕು ಅಂತ. ಅಂದ್ರೆ ವಿಶ್ವದ ಯಾವ್ದ್ಯಾವ್ದೋ ಮೂಲೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಸೆಟಲ್ ಆಗಿದ್ದ ಭಾರತೀಯರನ್ನ ರಾಮ ಅನ್ನೋ ಒಂದು ಪದ ಒಗ್ಗೂಡಿಸ್ತಾ ಇದೆ. ಹಿಂದಿರೋ ಶಕ್ತಿ ನಿಜ. ಅದನ್ನ ನಾವು ಹೇಳಕ್ ಹೊರಟು. ಒಂದು ರಾಮ ಮಂದಿರದ ಪುನಃ ಪ್ರತಿಷ್ಠಾಪನೆ ಈ ದೇಶದ ಲಕ್ಷ ಲಕ್ಷ ಮಂದಿರಗಳನ್ನು ಜಾಗೃತಗೊಳಿಸಿದೆ. ಇವತ್ತು ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಉತ್ಸವ ಆಚರಣೆ ಮಾಡ್ತಾ ಇದ್ದಾರೆ, ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇದೆ, ಆ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ಅಂದರೆ ಒಂದು ಮಂದಿರ ತಾನು ಚಿಗುರಿದಾಗ ಲಕ್ಷಾಂತರ ಮಂದಿರಗಳನ್ನು ಚಿಗುರಿಸುವಂಥದ್ದು, ಕೋಟ್ಯಂತರ ಜನರ ಭಾವವನ್ನು ಜಾಗರಣೆ ಮಾಡುವಂಥದ್ದು. ಅದಿರಲಿ, ಕೆಲವಾರು ವರ್ಷಗಳ ಹಿಂದೆ ಈ ರಾಮ ಮಂದಿರದ ಒಂದು ಮೂವ್ಮೆಂಟ್, ಒಂದು ಆಂದೋಲನ ಆರಂಭ ಆಯ್ತಲ್ಲ, ಒಬ್ಬ ಮಹಾಪುರುಷನ ನೆನಪನ್ನು ದೇಶ ಮಾಡ್ಕೊಂಡಿತ್ತು ಅಷ್ಟೇ. ಎಂಥ ಬದಲಾವಣೆ ದೇಶದಲ್ಲಿ ಬಂತು. ಇಡೀ ದೇಶದಲ್ಲಿ ಇವತ್ತು ಬೇರೆ ವಾತಾವರಣ ಇದೆ. ಅವತ್ತು ಈ ಒಂದು ಮೂವ್ಮೆಂಟ್ ಆರಂಭ ಆಗೋ ಕಾಲ, ಇವತ್ತಿನ ಕಾಲ ತಗೊಂಡ್ರೆ ಇಡೀ ದೇಶನೇ ಬೇರೆಯಾಗಿದೆ. ದೇಶದ ದಿಕ್ಕು ಬದಲಾಗಿದೆ. ಅದು ರಾಮನಿಗಿರ್ತಕ್ಕಂಥ ಅದ್ಭುತವಾಗಿರೋ ಶಕ್ತಿ, ಯಾರು ಅದನ್ನು ಅಲ್ಲಿಗಳಿಯಕ್ಕೆ ಸಾಧ್ಯ ಇಲ್ಲ. ಅವತ್ತು ಬೇರೆ ಬೇರೆ ಮಾತಾಡ್ತಾ ಇದ್ದವರು ಕೂಡ ಇವತ್ತು ಜೊತೆಗೆ ಸೇರ್ಕೊಂಡಿದ್ರೆ ಬೇರೆ ದಾರಿ ಇಲ್ಲ ಅನ್ನೋ ಪರಿಸ್ಥಿತಿ ಎಲ್ರಿಗೂ ಬಂದಿದೆ ಅಂತ. ಹಾಗಾಗಿ ಆ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾರಲ್ಲ ನಮ್ಮ ಹಿರಿಯರು, ಪ್ರಾಜ್ಞರು, ಭಕ್ತೋತ್ತಮರೆಲ್ಲ ಅಂತ ಮಾತನ್ನು ಹೇಳ್ತಾರಲ್ಲ, ಆ 2 ಅಕ್ಷರ ಶಬ್ದಕ್ಕೆ ತುಂಬ ಶಕ್ತಿ ಇದೆ ಅಂತ. ಇದೆ. ನಿಜ ನಿಜ. ರಾಜಕೀಯ ನಾಯಕರಲ್ಲಿ ಇಚ್ಛಾಶಕ್ತಿ ಎಷ್ಟು ಮುಖ್ಯವಾಗುತ್ತೆ? ಈ ರೀತಿಯ ಒಂದು ದೊಡ್ಡ, ಇನ್ಫ್ಯಾಕ್ಟ್ ಇದನ್ನ ಇಡೀ ಭಾರತದ, ಇಡೀ ವಿಶ್ವದ ಹಿಂದೂ ಸಮುದಾಯದ ಅತ್ಯಂತ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತ ಪರಿಗಣಿಸಲಾಗ್ತಾ ಇದೆ. ಇಂಥ ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ರಾಜಕೀಯ, ನಮ್ಮ ನಾಳುವ ಸರ್ಕಾರ, ಅದರ ಇಚ್ಛಾಶಕ್ತಿ ಎಷ್ಟು ಮುಖ್ಯವಾಗುತ್ತೆ ಅಂತ? ರಾಮನ ನೆನಪೇ ಮಾಡ್ಕೋಬೇಕು ನಾವು. ಅಂದರೆ ಅಂಥ ರಾಜ ಇನ್ನೊಬ್ಬ ದೇಶದಲ್ಲಿ ಆಗಲಿಲ್ಲ ಅಂತ ಹೇಳ್ತಾರೆ. ದೇವರು ಅನ್ನೋ ಮಾತು ಬೇರೆ. ರಾಜನಾಗಿ ಆತ ಹೇಗೆ ಎಲ್ಲರನ್ನೂ ಒಂದುಗೂಡಿಸಿದ. ರಾಮಾಯಣದ ವರ್ಣನೆ ನೋಡುವಾಗ ಎಲ್ಲ ಜನಜಾತಿಗಳು, ಎಲ್ಲ ವರ್ಗಗಳು ರಾಮನ ಅಡಿಯಲ್ಲಿ ತುಂಬ ಸುಖವಾಗಿ ಬಾಳ್ತಾ ಇದ್ರು. ಎಲ್ಲರಿಗೂ ಬೇಕಾದ್ದನ್ನು ಮಾಡಿಕೊಡ್ತಾ ಇದ್ದ. ರಾಮ ಕಾಡಿಗೆ ಹೋಗಬೇಕಾದ್ರೆ ಎಲ್ಲರೂ ಕಣ್ಣೀರು ಹಾಕ್ತಾರೆ ಅಯೋಧ್ಯೆಯವರು. ಯಾಕೆಂದರೆ ಅವ್ರು ಎಲ್ರಿಗೂ ಬೇಕಾದನ್ನು ರಾಮ ಮಾಡಿಕೊಡ್ತಾ ಇದ್ದ ಅಂತ, ಅವರೆಲ್ಲರೂ ಸುಖವಾಗಿಟ್ಟಿದ್ದ ಅಂತ. ಆ ಪ್ರೇರಣೆ, ಆ ಬುದ್ಧಿ ನಮ್ಮ ಇವತ್ತಿನ ರಾಜಕೀಯ ನಾಯಕರಿಗೆ ಬರಬೇಕು. ಇಚ್ಛಾಶಕ್ತಿಗೂ ಕೂಡ ರಾಮನ ದೊಡ್ಡ ಉದಾಹರಣೆ. ಸಿಂಹಾಸನ ತ್ಯಾಗ ಮಾಡೋಕ್ಕೂ ಅವನಿಗೆ ಇಚ್ಛಾಶಕ್ತಿ ಇದೆ. ಹಾಗೆ ಸಿಂಹಾಸನ ಸ್ವೀಕಾರ ಮಾಡಿ ರಾಮರಾಜ್ಯ ಕೊಟ್ಟೋದಕ್ಕೂ ಕೂಡ ಇಚ್ಛಾಶಕ್ತಿ ಇದೆ ಅಂತ. ನಾವು ಚಿಕ್ಕವರಾಗ್ತಾ ಹೋಗ್ತೀವಿ, ನಾವು ಅದನ್ನು ಕಳ್ಕೊಂಡಾಗ ಚಿಕ್ಕವರಾಗ್ತಾ ಹೋಗ್ತೀವಿ. ರಾಮನೇ ಪ್ರೇರಣೆ ಆಗಬೇಕು. ಈ ರಾಜಕಾರಣ ಹೋಗಿ ರಾಮಕಾರಣ ಯಾವಾಗ ಆರಂಭ ಆಗುತ್ತೋ ಆಗ ಈ ದೇಶ ಉದ್ಧಾರ ಆಗುತ್ತೆ. ರಾಮಕಾರಣ ಅಂದ್ರೆ ಏನು ಹಾಗಾದ್ರೆ ಅಂತ? ರಾಮಕಾರಣ ಅಂದರೆ, ಈಗ ಒಂದು ಉದಾಹರಣೆ ಕೊಡ್ತೀವಿ. ರಾಮ ಕಾಡಿಗೆ ಹೊರಟಿರ್ತಾನೆ, ಅವನ ಜೊತೆಗೆ ಎಲ್ಲ ಪ್ರಜೆಗಳು ಬಂದ್ಬಿಡ್ತಾರೆ ಕಾಡಿಗೆ.
ತಮಸಾ ತೀರದಲ್ಲಿ ಮೊದಲನೇ ರಾತ್ರಿ ಕಳೀತಾರೆ ಎಲ್ಲರೂ ಕೂಡ. ರಾಮನು ಮಲ್ಕೊಂಡಿರ್ತಾನೆ ಮರದ ಬುಡದಲ್ಲಿ, ಪ್ರಜೆಗಳು ಕೂಡ ಮಲ್ಕೊಂಡಿರ್ತಾರೆ. ಬೆಳಗಿನ ಜಾವ 2-3 ಗಂಟೆ ಸಮಯ ಅಂತ ಅಂದ್ಕೊಳ್ಳೋಣ. ರಾಮ ಮೆಲ್ಲನೆ ಎದ್ದು ಲಕ್ಷ್ಮಣ, ಸೀತೆ, ಸುಮಂತ್ರರನ್ನು ಕರ್ಕೊಂಡು ಹೊರಟ್ಬಿಡ್ತಾನೆ. ಯಾಕೆ ನಾನು ಕಾರಣ ಕೊಡ್ತಾನೆ. ರಾಜನಾದವನು ತನ್ನ ಕಷ್ಟವನ್ನು ಪ್ರಜೆಗಳಿಗೆ ಹಂಚಬಾರದು, ಪ್ರಜೆಗಳ ಸುಖದಲ್ಲಿ ಪಾಲು ಕೇಳಬಾರ್ದು, ಪ್ರಜೆಗಳ ಕಷ್ಟದಲ್ಲಿ ಪಾಲು ತಗೋಬೇಕು, ತನ್ನ ಕಷ್ಟದಲ್ಲಿ ಪಾಲು ಕೊಡಬಾರ್ದು, ತನ್ನ ಸುಖದಲ್ಲಿ ಪಾಲು ಕೊಡಬೇಕು. ಒಂದು ಅಗ್ರಿಮೆಂಟ್ ಥರ ರಾಮನ ರಾಜಕಾರಣ ಅಥವಾ ರಾಮಕಾರಣ ಅಂದರೆ ಏನು ಅಂದರೆ, ರಾಜ ಪ್ರಜೆಗಳಿಗೆ ಹೇಳುವಂಥದ್ದು, ನನ್ನ ಕಷ್ಟದಲ್ಲಿ ನಿಮಗೆ ಪಾಲಿಲ್ಲ, ನಿಮ್ಮ ಸುಖದಲ್ಲಿ ನನಗೆ ಪಾಲಿಲ್ಲ, ನನ್ನ ಸುಖ ನಿಮ್ಮದೇ, ನಿಮ್ಮ ಸುಖ ನಿಮಗೆ ಇರಲಿ ಅಂತ. ಇದು ರಾಮಕಾರಣ ಅಂತ. ಈ ಥರ ಇಲ್ಲ ಇವತ್ತು. ಇಂಥ ಶಕ್ತಿ ಇರುವ ರಾಮ, ಇಂಥ ಆದರ್ಶಗಳನ್ನ ನಮಗೆ ಪರಿಪಾಲಿಸಿ ಅಂತ ಹೇಳಿ ಆಜ್ಞೆ ನೀಡಿದ ರಾಮ, ಇಂಥ ರಾಮನ ಉತ್ಸವ ನಡೀತಿರೋ ಸಂದರ್ಭದಲ್ಲೂ ಕೂಡ ನಾನು ಅಯೋಧ್ಯೆಗೆ ಬರೋದಿಲ್ಲ, ಅಲ್ಲಿರೋದು ಬಿಜೆಪಿಯ ಮಂದಿರ, ರಾಮ ನಮ್ಮಲ್ಲೂ ಇದ್ದಾನೆ, ನಮ್ಮ ಊರಲ್ಲಿ ರಾಮ ಮಂದಿರ ಇದೆ, ಅಲ್ಲಿಗೆ ಯಾಕೆ ಹೋಗ್ಬೇಕು, ಈ ರೀತಿಯ ಪ್ರಶ್ನೆಗಳು ಕೂಡ ಚರ್ಚೆಗೆ ಒಳಪಡ್ತಾ ಇದೆ. ಅಲ್ಲ, ನಮ್ಮೂರಲ್ಲಿರೋ ರಾಮ ಮಂದಿರ ಅಲ್ಲಿ ಹೋದ್ರೆ ತುಂಬಾ ಒಳ್ಳೆಯದೇನೆ, ತಪ್ಪೇನಲ್ಲ ಅದು. ಅಥವಾ ನಮ್ಮ ಹೃದಯದಲ್ಲಿ ನಾವು ರಾಮನ ನೋಡ್ತೇವೆ ಅಂದ್ರೆ ಮುಗ್ದ ಹೋಯ್ತು, ಬೇರೆ ಏನು ಬೇಕಾಗಲ್ಲ. ನಿಜವಾಗಿ ಆಗ್ತಾ ಇದೆ ಅಂತ ಪ್ರಶ್ನೆ ಅಷ್ಟೇ. ನಿಜವಾಗಿಯೂ ಆಗ್ತಾ ಇದೆ ಅಂದರೆ ಒಪ್ಪಿಗೆ, ತುಂಬ ಸಂತೋಷನೇ ಅಂತ, ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಅಂತ. ನಿಜವಾಗೂ ಆಗ್ತಾ ಇದೆಯಾ ಅದು ಅಂತ. ಹಿಂದೂ ರಾಷ್ಟ್ರದ ಕಲ್ಪನೆ ರಾಮ ಮಂದಿರದ ಚರ್ಚೆಯ ಜೊತೆಗೇನೆ ಬರ್ತಾ ಇದೆ. ಹಿಂದೂ ರಾಷ್ಟ್ರವಾಗಬೇಕು ಭಾರತ ಅಂತೇಳಿ. ಹಿಂದೂ ರಾಷ್ಟ್ರ ಅಂದ್ರೆ ಏನು ತಮ್ಮ ಕಲ್ಪನೆಯಲ್ಲಿ? ಅದರ ಅವಶ್ಯಕತೆ ಇದೆಯೋ? ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಈ ದೇಶದಲ್ಲಿರ್ತಕ್ಕಂತಹ ಎಲ್ಲರನ್ನೂ ಒಳಗೊಂಡು ಬದುಕುವ ಪದ್ಧತಿ ಏನಿದೆ, ಸರ್ವೇ ಜನಾಃ ಸುಖಿನೋ ಭವಂತು, ಆ ಪದ್ಧತಿಗೆ ಅಪಚಾರ ಅಡಚಣೆ ಆಗಿ ಹೋಗುತ್ತಾ ಅಂತ ಹೇಳಿ. ಹಿಂದೂ ಅನ್ನೋದ್ರ ವ್ಯಾಪ್ತಿನೇ ತುಂಬ ದೊಡ್ಡದು ಅಂತ ಅನ್ಸುತ್ತೆ ನಮ್ಗೆ. ಹಿಂದೂ ಅನ್ನೋದು ನಾವು ಇತ್ತೀಚೆಗೆ ಬಳಸ್ತಾ ಇರೋಂಥ ಶಬ್ದ. ನೀವು ಹಿಂದಕ್ಕೆ ಹೋಗಿ ನೋಡಿದರೆ ಆ ವ್ಯಾಪ್ತಿ, ನಾವು ಆಗಲೇ ರಾಮಾಯಣದ ಉದಾಹರಣೆ ಕೊಟ್ಟರು. ಈಗ ಒಬ್ಬ ರಾಮನ ಬದುಕನ್ನು ಗಮನಿಸಿದರೆ ಅಲ್ಲಿ ಯಾರಿಲ್ಲ ಅಂತ, ಯಾವ ವರ್ಗ ಇಲ್ಲ, ಅದು ಮನುಷ್ಯತ್ವದ ಆಚೆಗೆ ಹೋಗುತ್ತೆ ಅದು. ಈಗ ನಾವು ಇವತ್ತು ಹಿಂದೂ ಅಂತ ಬಳಸ್ತಾ ಇರುವಂಥದ್ದು ಮನುಷ್ಯರಲ್ಲೇ ಒಂದು ವರ್ಗಕ್ಕೆ ನಾವು ಬಳಸ್ತಾ ಇದ್ದೀವಿ ಅದನ್ನು. ರಾಮನ ಕಾಲದಲ್ಲಿ ಮನುಷ್ಯರು ಎಲ್ಲರೂ ಕೂಡ ಆ ವ್ಯಾಪ್ತಿ ಒಳಗೆ ಬಂದ್ಬಿಟ್ಟಿದ್ರು. ಆದ್ರೆ ಆ ಕಡೆಗೆ ಅಂತ ಮೃಗ ಪಕ್ಷಿಗಳು, ಗಿಡ ಮರಗಳು, ರಾಮ ತನ್ನ ವ್ಯಾಪ್ತಿಯನ್ನು, ತನ್ನ ವಂಶದ ವ್ಯಾಪ್ತಿಯನ್ನು ಒಂದು ಕಡೆ ಈ ಥರ ಹೇಳ್ತಾನೆ. ಇಕ್ಷ್ವಾಕುಣ ಮಯಂ ಭೂಮಿ ಅಂತ. ಇಕ್ಷ್ವಾಕು ವಂಶದವರಿಗೆ ಈ ಭೂಮಂಡಲ ವ್ಯಾಪ್ತಿ ಅಂತ. ಯಾವುದು ಅಂದರೆ ಸಶೈಲ ವನಕಾನನ, ಪರ್ವತಗಳು, ಕಾಡುಗಳು, ನದಿಗಳು, ಸಮುದ್ರಗಳು, ಸರೋವರಗಳು ಮೊದಲು ಇದು, ಆಮೇಲೆ ಮೃಗ ಪಕ್ಷಿಗಳು, ಕೊನೆಯಲ್ಲಿ ಮನುಷ್ಯರು ಅಂತ. ಹಾಗಾಗಿ ಮೂಲತಃ ರಾಮ ಯಾವ ಥರದ ಒಂದು ಪರಿಕಲ್ಪನೆ ರಾಜ್ಯಭಾರ ಮಾಡ್ತಾ ಇದ್ನೋ ಅಂಥದ್ದೊಂದು ಹಿಂದೂ ರಾಷ್ಟ್ರ ಆಗೋದಾದರೆ ಅದರಲ್ಲಿ ಯಾರಿಗೂ ಜಾಗ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರೂ ಇದ್ದಾರೆ. ಇದರ ಜೊತೆಗೆ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಅವಿನಾಭಾವ ಸಂಬಂಧ. ಒಂದು ಬೇರೆ ಬೇರೆ ದೇಶದಿಂದ, ನಮ್ಮ ದೇಶದ ಮೂಲೆ ಮೂಲೆಯಿಂದ ಶಿಲೆಗಳನ್ನ ಕಳಿಸಲಾಗಿತ್ತು. ಆದರೆ ಆಯ್ಕೆಯಾಗಿದ್ದು ನಮ್ಮ ಮೈಸೂರಿನ HD ಕೋಟೆಯ ಶಿಲೆ. ಇನ್ನು ಪ್ರಖ್ಯಾತ ಶಿಲ್ಪಿಗಳಿದ್ರು ಕೂಡ ರಾಮಲಲ್ಲನನ್ನ ಕೆತ್ತನೆ ಮಾಡ್ಲಿಕ್ಕೆ ಆಯ್ಕೆಯಾಗಿದ್ದು ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್. ಹೀಗೆ ಅನೇಕ ಸಂಬಂಧ ಕರ್ನಾಟಕಕ್ಕೂ ಹಾಗೆ ರಾಮ ಜನ್ಮಭೂಮಿ ಅಯೋಧ್ಯೆಗೂ ಇದೆ. ಇದ್ರ ಬಗ್ಗೆ ತಮ್ಮ ಮಾತು? ಅದು ಇವತ್ತಿಂದಲ್ಲ ಸಂಬಂಧ ಅಂತ. ಈಗ ಸೀತೆಯನ್ನು ಮರಳಿ ಪಡೆಯೋ ಸಲುವಾಗಿ ಬಹಳ ದೊಡ್ಡ ಯುದ್ಧ, ಯುಗದ ಯುದ್ಧ ನಡೀತು ಲಂಕೆಯಲ್ಲಿ. ಅಯೋಧ್ಯೆಯಿಂದ ಹೋದವರು ರಾಮ ಮತ್ತು ಲಕ್ಷ್ಮಣ ಇಬ್ಬರು ಮಾತ್ರ, ಮತ್ತೆಲ್ಲ ಕರ್ನಾಟಕದಿಂದ ಹೋದವರು ಅಂತ. ಕಿಷ್ಕಿಂಧೆ, ಕರ್ನಾಟಕದ ವಾನರರ ರಾಜಧಾನಿ ಕಿಷ್ಕಿಂಧೆ. ದೇಶದಲ್ಲೆಲ್ಲ ವ್ಯಾಪಿಸಿದ್ರು ಅವರು, ಕೇಂದ್ರ ಕಿಷ್ಕಿಂಧೆ ಅಂತ. ಹಾಗಾಗಿ ಕಿಷ್ಕಿಂಧೆ ಬಹಳ ದೊಡ್ಡ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಆ ಸಮಯದಲ್ಲಿ. ಸೀತೆಯನ್ನು ಹುಡುಕುವಲ್ಲಿ, ಸೀತೆಯನ್ನು ಮರಳಿ ಪಡೆಯುವಂಥ ಮಹಾಯುದ್ಧದಲ್ಲಿ ಕಿಷ್ಕಿಂಧೆಯ ಪಾತ್ರ ತುಂಬ ದೊಡ್ಡದು ಅಂತ. ನಾವು ನೆನಪು ಮಾಡ್ಕೊಳ್ಳೋದಾದರೆ, ಸೀತೆಯನ್ನು ಅಪಹರಣ ಮಾಡ್ಕೊಂಡು ರಾಮ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಸೀತೆ ತನ್ನ ಉತ್ತರೀಯ ತೆಗೆದು ಕೆಲವು ಆಭರಣಗಳನ್ನು ಹಾಕಿ ನೆಲಕ್ಕೆ ಅದನ್ನು ಅಂದರೆ ಸುಳಿವು ಸಿಕ್ಕಲಿ ರಾಮನಿಗೆ ಅಂತ. ಯಾರಾದರೂ ಹೋಗಿ ಕಪಿಗಳು ನೋಡ್ತಾ ಇರ್ತಾರೆ ಕೆಳಗಡೆಯಿಂದ, ಹೇಳಲಿ ರಾಮನಿಗೆ ಅಂತ. ಸೀತೆ ತನ್ನ ಉತ್ತರೀಯವನ್ನು, ತನ್ನ ಚಿನ್ನವನ್ನು ಎಸೆದ ಭೂಮಿ ಕರ್ನಾಟಕ ಅಂತ. ಆ ಬಾಂಧವ್ಯ ತುಂಬ ದೊಡ್ಡದದು, ತುಂಬ ದೊಡ್ಡದದು. ಇವತ್ತಿಗೂ ಮುಂದುವರೆದಿರ್ತಕ್ಕಂಥದ್ದು ತುಂಬ ಸಂತೋಷ. ಅರುಣ್ ಯೋಗಿರಾಜ್ ಅವರ ಮೂಲಕ ಆ ರಾಮಲಲ್ಲ ನಾವು ಕೊಟ್ಟಾಗ ಆಗಿರೋದು ಏನಿದೆ ಕರ್ನಾಟಕದಲ್ಲಿ, ನಮಗೆ ಶಾಶ್ವತವಾದ ಕೀರ್ತಿ ಅದು. ರಾಮ ತನ್ನ ದರ್ಬಾರ್ನಲ್ಲಿ ಮೊದಲನೇ ಸ್ಥಾನ, ಯಾಕೆಂದರೆ ರಾಮ ಮಂದಿರದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಬಿಂಬ ಅಂತ. ಮೊದಲ ಸ್ಥಾನ ಕರ್ನಾಟಕಕ್ಕೆ ಬಂದಂತೆ ಆಯಿತು ಈ ರಾಮನ ದರ್ಬಾರ್ನಲ್ಲಿ ಅಂತ. ಸಾಧು ಸಂತರು, ಹಾಗೆ ಮಠಾಧಿಪತಿಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ಸಂತೋಷವಾಗಿದ್ರೆ ಆ ಭೂಮಿ ಕೂಡ, ಆ ಭೂಮಿಯಲ್ಲಿರ್ತಕ್ಕಂಥ ಇತರೆ ಜನರು ಕೂಡ ಸಂತೋಷವಾಗಿರ್ತಾರೆ ಅನ್ನೋದು ನಮ್ಮ ನಂಬಿಕೆ. ಅದು ಸತ್ಯ ಕೂಡ ಹೌದು. ಆ ಪರ್ವಕಾಲ ಬಂದಿದೆಯಾ ಅಥವಾ ಇನ್ನೂ ಏನಾದರೂ ಪರಿವರ್ತನೆಗಳು ಆಗ್ಬೇಕಾ ಅಂತ ಹೇಳಿ?
ಆ ಪರಿವರ್ತನೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನಮಗೆ. ಪರಿವರ್ತನೆ ಇನ್ನಾಗಲಿಕ್ಕೆ ಅನ್ನೋ ಕಾಲ ಅಲ್ಲ ಇದು, ಪರಿವರ್ತನೆ ಆರಂಭ ಆಗಿದೆ. ಆ ಪರಿವರ್ತನೆ ದೊಡ್ಡ ಒಂದು ಪರ್ವ ಘಟ್ಟವನ್ನೇ ತಲುಪ್ತಾ ಇದೆ ರಾಮ ಮಂದಿರದ ಪ್ರತಿಷ್ಠಾಪನೆ ಮೂಲಕವಾಗಿ. ಅದು ಮುಂದುವರಿಯುತ್ತೆ ಪರಿವರ್ತನೆ. ಎಲ್ಲಿವರೆಗೆ ಮುಂದುವರಿಯುತ್ತೆ ಅಂದರೆ ರಾಮರಾಜ್ಯ ಬರುವಲ್ಲಿವರೆಗೂ ಆ ಪರಿವರ್ತನೆ ಮುಂದುವರಿಯುತ್ತೆ ಅನ್ನೋ ದೃಢ ಭಾವ ನಮ್ಮದು. ಯಾಕೆಂದರೆ ಹೃದಯ ತನ್ನ ಸ್ಥಾನಕ್ಕೆ ಬಂದುಬಿಟ್ಟಿದೆ, ಇನ್ನೆಲ್ಲ ಅದಾದ ಸ್ಥಾನಕ್ಕೆ ಹೋಗುತ್ತೆ. ನಿಜ. ಕಡೆ 2 ಪ್ರಶ್ನೆ. ಒಂದು, ರಾಮ ಮಂದಿರ ಆಯಿತು, ಕಾಶಿ ಆಯಿತು, ಮುಂದೆ ಮಥುರಾದಲ್ಲೂ ಕೂಡ ಕೃಷ್ಣನ ಮಂದಿರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳು ನಡೀತಿದೆ. ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಸಾವಿರಾರು ಈ ರೀತಿಯ ಮಂದಿರಗಳು ಧ್ವಂಸ ಆಗೋಗಿದೆ ಪರಕೀಯರ ದಾಳಿಯಿಂದ. ಆ ಎಲ್ಲ ಮಂದಿರಗಳು ಕೂಡ ಈಗ ಮತ್ತೆ ಅದರ ಮೂಲ ಸ್ಥಾನವನ್ನ ಪಡ್ಕೊಳ್ಳೋದು ಅದಾಗುತ್ತಾ? ಸೂಚನೆಗಳು ನಿಮಗೆ ಅನ್ನಿಸ್ತಾ ಇದೆಯಾ ಅಂತ ಹೇಳಿ. ಅಲ್ಲ, ಈ ರಾಮ ಮಂದಿರದ ಬಗ್ಗೆ ಕೂಡ ಇಂಥ ಪ್ರಶ್ನೆ ಇತ್ತು ಮೊದಲು, ಆಗತ್ತಾ ಅಂತ. ರಾಮ ಮಂದಿರದ ಆಂದೋಲನ ಆರಂಭ ಆದ ಮೇಲೆ ಕೂಡ ಇದಾಗತ್ತಾ ಅಂತ. ಇದು ಯಾವತ್ತೂ ಆಗಲ್ಲ ಇದು ಅಂತ, ಇದು ಕಗ್ಗಂಟಾಗಿರುತ್ತೆ ಅನ್ನೋ ಭಾವನೆ ಇತ್ತು. ಗಂಟು ಬಿಡಿಸಿದೆ. ಈ ಗಂಟು ಬಿಡಿಸಿದ ಮೇಲೆ ಬಿಡಿಸೋಕೆ ಬದ್ದಿರೋ ಗಂಟು ಬೇರೆ ಯಾವುದೂ ಇಲ್ಲ, ತಾನಾಗಿ ಬಿಚ್ಕೊಡುತ್ತೆ ಒಂದೊಂದೇ ಗಂಟು. ಆಗತ್ತೆ ಆ ಕೆಲಸಗಳು ಕೂಡ. ಸರಿ, ಕಡೆ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ರಾಮನೂರಿನಿಂದ ತಮ್ಮ ಸಂದೇಶ. ಅಯೋಧ್ಯ ಅಂದರೆ ಯುದ್ಧ ಮಾಡಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂಥ ಊರು ಅಯೋಧ್ಯ ಅಂತ. ನೀವು ಪ್ರೀತಿಯಿಂದ ಗೆಲ್ಲಬಹುದು ಅಂತ ಅಯೋಧ್ಯೆಯನ್ನು ಅಥವಾ ರಾಮರನ್ನು ಹೊರತು ನೀವು ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ, ಭೀತಿ ಮೂಲಕ ಗೆಲ್ಲಕ್ಕಾಗಲ್ಲ ಅಂತ. ಈ ನಮ್ಮ ನಾಡು ಮತ್ತೆ ಅಯೋಧ್ಯೆ ಆಗಬೇಕು. ಅಯೋಧ್ಯೆ ಮತ್ತೆ ಅಯೋಧ್ಯೆ ಆಗ್ತಾ ಇದೆ. ಇಡೀ ಭಾರತ ಅಯೋಧ್ಯೆ ಆಗಬೇಕು. ಭಾರತವನ್ನು ಯಾರು ಕೂಡ ಯುದ್ಧ ಮಾಡಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಸ್ವಾಭಿಮಾನವನ್ನು ಕೆಣಕಿ ಯಾರೂ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾಲ ಬರುವಲ್ಲಿ ನಾವೆಲ್ಲ ಪ್ರಜೆಗಳು ಕೂಡ ನಮ್ಮ ಯೋಗದಾನ ಕೊಡಬೇಕು. ನಾವು ನಮ್ಮತನ ನೆನಪು ಮಾಡ್ಕೋಬೇಕು. ನಾವು ಮರಳಿ ನಾಮಾಗಬೇಕು ಅಂತ. ರಾಮ ಮಂದಿರ ಹೇಗೆ ಮರಳಿ ತನ ಪಡ್ಕೊಳ್ತು, ನಾವು ಮತ್ತೆ ನಾಮಾದಾಗ, ನಮ್ಮ ಸ್ವಾಭಿಮಾನ ನಮಗೆ ಮರಳಿ ಬಂದಾಗ ಇಡೀ ದೇಶ ಅಯೋಧ್ಯೆ ಆಗತ್ತೆ. ಆ ಕಾಲಕ್ಕೆ ನಾವು ಕಾಯೋಣ ಅಲ್ಲ, ಆ ಕಾಲವನ್ನು ನಾವೆಲ್ಲ ಸರಿ ಕಟ್ಟೋಣ. ಹರೇ ರಾಮ. ತುಂಬ ಹೃದಯದ ಧನ್ಯವಾದ ಶ್ರೀಗಳೇ. ರಾಮನೂರಿನಲ್ಲಿ ರಾಮನ ಬಗ್ಗೆ, ರಾಮ ಮಂದಿರದ ಬಗ್ಗೆ, ಹಾಗೆ ನಮ್ಮೆಲ್ಲರಲ್ಲಿ ಒಡಮೂಡಬೇಕಾಗಿರುವ ರಾಮನ ಆದರ್ಶಗಳ ಬಗ್ಗೆ ಮಾತನಾಡಿದ್ರಿ. ಮತ್ತೊಮ್ಮೆ ಧನ್ಯವಾದ. ಆಶೀರ್ವಾದ. ಇದಾಗಿತ್ತು ಶ್ರೀಗಳ ಮಾತು. ವೀಕ್ಷಿಸ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.